ಇವತ್ತ 3ನೇ ದಿನದ ಬೇಸಿಗೆ ಶಿಬಿರಕ್ಕೆ ಯೋಗಾಭ್ಯಾಸ ಇದಕ್ಕೆ ಅವಶ್ಯಕತೆ ಇದೆ, ಯೋಗದಿಂದ ಆಗುವಂಥ ಪ್ರಯೋಜನಗಳೇನು, ಅದರ ಉದ್ದೇಶ ಏನು, ಈ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡಲು ಚಳ್ಳೂರು ಗ್ರಾಮದ ನನ್ನ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ನನ್ನ ಕೈಯಲ್ಲಿ ಓದಿದ್ದಾರೆ ಪ್ರೈಮರಿ ತರಗತಿಯನ್ನು, ಆ ನಂತರ ಕಾಲೇಜು, ಡಿಗ್ರಿ ಕಾಲೇಜು ಮತ್ತು ಯೋಗ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಈಗಾಗಲೇ ಅವರು ಎಲ್ಲ ರಾಜ್ಯ ಮಟ್ಟ ಇದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಈ ಒಂದು ಯೋಗದ ಬಗ್ಗೆ ಭಾಗವಹಿಸಿದ್ದಾರೆ ಮತ್ತು ಯೋಗದಲ್ಲಿನೂ ಪರಿಣಿತಿಯನ್ನು ಪಡೆದಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಅಲ್ಲಲ್ಲ, ನಿಮಗೆ ಬಹಳಷ್ಟು ಮಾಹಿತಿಯನ್ನು ಹೇಳಿಕೊಡ್ತಾರೆ. ನೀವು ದಿನನಿತ್ಯ ನಿಮ್ಮ ಮನೆಯಲ್ಲಿ ಮಾಡ್ಬೋದು ಅಭ್ಯಾಸವನ್ನು. ಸರಳವಾದ ಕೆಲವೊಂದು ಆಸನಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ. ಅದರಿಂದ ಏನು ಪ್ರಯೋಜನ ಐತೆ, ಯೋಗ ಮಾಡುವುದರಿಂದ ನಮ್ಮ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಬೇಕು. ಇವತ್ತಿನ ದಿನ ಒಂದು 3ನೇ ದಿನದ ಶಿಬಿರಕ್ಕೆ ಯೋಗದ ಬಗ್ಗೆ ಮಾಹಿತಿಯನ್ನು ಹೇಳಲು ಆಗಮಿಸಿರ್ತಕ್ಕಂಥ ಅನಿಲ್ ಅವರಿಗೆ ಹೃತ್ಪೂರ್ವಕವಾದ ನಮ್ಮ ಶಾಲೆಯ ಪರವಾಗಿ ಮತ್ತು ಈ ಒಂದು ಅರಿವು ಕೇಂದ್ರ, ಗ್ರಾಮ ಪಂಚಾಯಿತಿ, ಗ್ರಂಥಾಲಯ ಇವರ ಅಕ್ಷರದಲ್ಲಿ ನಡೀತಕ್ಕಂಥ ಬೇಸಿಗೆ ಶಿಬಿರಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಿಮ್ಮ 2 ಕಣ್ಣುಗಳನ್ನು ಕ್ಲೋಸ್ ಮಾಡಿ. ನಾನು ಯಾವ ಥರ ಹೇಳ್ತೀನಿ ಆ ಥರ ಹೇಳ್ಬೇಕು. ನೀವು 3 ರೌಂಡ್ಸ್ ಓಂಕಾರ ಗೊತ್ತಲ್ಲ. ಉಸಿರಾಟದ ಕಡೆ ಗಮನ ಇರಲಿ. ಜೋರಾಗಿ ಉಸಿರಾಟದಲ್ಲ, ನಿಮ್ಮ ಉಸಿರು ಯಾವ ರೀತಿ ನಿಮ್ಮ ಒಳಗಡೆ ಹೋಗುತ್ತೆ, ಯಾವ ರೀತಿ ಹೊರಗಡೆ ಬರುತ್ತಂತ ಅಬ್ಸರ್ವ್ ಮಾಡಬೇಕು. ಕಣ್ಣು ಓಪನ್ ಮಾಡೋದಲ್ಲ, ಒಂದು ಕಣ್ಣಿಂದ ನೋಡೋದು. ಉಸಿರಾಟದ ಕಡೆ ಗಮನ ಇರಲಿ. Last round. ಯಾರು ಕಣ್ಣು ಓಪನ್ ಮಾಡಬೇಡಿ. ಉಸಿರಾಟದ ಕಡೆ ಗಮನ ಇರಲಿ. ನಿಮ್ಮ ಕಿವಿ ಪಕ್ಕದಲ್ಲಿ ಆಗ್ತಕ್ಕಂಥ ವೈಬ್ರೇಷನ್ ಅನ್ನು ಗಮನಿಸಿ. ಒಂದು ಸ್ವಲ್ಪ ಬಿಗಿ ಹಿಡಿಬೇಡ್ರಿ, ದೇಹನ ಲೂಸ್ ಬಿಡಿ. 2 ಕೈಗಳನ್ನು ಜೋಡಿಸಿ ಮುಂದುಗಡೆ ರಬ್ ಮಾಡಿ. 2 ಕೈಗಳನ್ನ ನಿಮ್ಮ ಮುಖಕ್ಕೆ ಮತ್ತು ನಿಮ್ಮ ಕಣ್ಣಿಗೆ ಸ್ಪರ್ಶ ಮಾಡಿ. ಕಣ್ಣು ಓಪನ್ ಮಾಡಬೇಡಿ. 2 ಕೈಗಳನ್ನು ಮುಂದೆ ಇದು ಮಾಡಿ ಓಪನ್ ಮಾಡಿ. ಕಣ್ಣು ಮುಂದೆ ಓಪನ್ ಮಾಡಿ. ಸ್ಲೋ ಆಗಿ ಕಣ್ಣನ್ನು ಓಪನ್ ಮಾಡಿ. ನಿಮ್ಮ ಅಂಗೈ ಹಸ್ತರೇಖೆಗಳನ್ನು ಗಮನಿಸಬೇಕು. ಓಕೆ, ಈ ಥರ ಓಂಕಾರ ಹೇಳೋದ್ರಿಂದ ಏನೇನಾಗುತ್ತೆ ಅಂದ್ರಪ್ಪ ಅಂದ್ರೆ ನಿಮ್ಮ ಸೆನ್ಸರಿ ಆರ್ಗನ್ಸ್ಗಳು ರಿಲೀಫ್ ಆಗ್ತಾವೆ. ನಿಮ್ಮ ಫಸ್ಟಿಗೆ ಮಾಡೋದ್ರಿಂದ ಗೊತ್ತಾಯ್ತಾ. ಡೈಲಿ 3 ರೌಂಡ್ಸ್ ಹೇಳ್ಬೇಕಿದ್ನ.
ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ವಾಶ್ರೂಮ್ ಹೋಗಿ ಬರೋದು, ವಾಶ್ರೂಮ್ ಹೋಗಿ ಬ್ರಷ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕಾದ್ರೆ ಮುಂಚೆನೆ 3 ರೌಂಡ್ಸ್ ಓಂಕಾರ ಹೇಳ್ಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಓಂಕಾರ ಹೇಳಿ ಕಳಿಸಿ ಆ ಕ್ರಿಯಾಸಗಳು ಅಂತ ಇರ್ತಾವೆ, ಕಪಾಲಭಾತಿ, ನೀತಿ, ನೌಲಿ ಅಂತ ಕ್ರಿಯಾಗಳಿರ್ತಾವೆ. ಅವು ಏನು ಮಾಡ್ತಾವ ಅಂದ್ರೆ ನಿಮ್ಮ ಒಳಗಡೆ, ಅಂದರೆ ಹೊರಗಡೆ ಅಲ್ಲ, ಬಾಡಿ ಒಳಗಡೆ ದೊಡ್ಡ ಕರಳು ಸಣ್ಣ ಕರಳು ಅಂತ ಕೇಳಿರ ಅಂತ ಅವನ್ನೆಲ್ಲ ಕ್ಲೀನ್ ಮಾಡೋಕೆ ಕ್ರಿಯಾಗಳನ್ನ ಮಾಡಿಸ್ತಾರೆ. ಆಮ್ಯಾಕೆ ನಾಜಲ್ ಮೂಗಿನೊಳಗೆ ಏನಾರ ದಪ್ಪನಾಗಿ ಏನಾರು ಧೂಳು ಸೇರಿಕೊಳ್ಳಲ್ಲ ಅದನ್ನ ಮಾಡೋಕೆ ಬಿಡತ್ತಲ್ಲ ಕಪಾಲಭಾತಿ ಮಾಡ್ತಾರೆ. ಅವನ್ನೆಲ್ಲ ಮಾಡ್ಬೇಕಂದ್ರೆ ಮಾರ್ನಿಂಗ್ 3 ರೌಂಡ್ಸ್ ಓಂಕಾರ ಹೇಳಿ ಆಮೇಲೆ ಕ್ರಿಯಾ ಸ್ಟಾರ್ಟ್ ಮಾಡಬೇಕು. ಕ್ರಿಯಾಸ್ ಆದಮೇಲೆ ಆಸನಗಳನ್ನ ಮಾಡ್ತಾರೆ. ಆಸನಗಳು ಯಾಕೆ ಮಾಡ್ತಾರೆ ಅಂದ್ರೆ ಬಾಡಿ ಬ್ಯಾಲೆನ್ಸಿಗೆ, ಆಮೇಲೆ ಬಾಡಿ ಸ್ಟ್ರೆಂತ್ ಬರೋಕೆ. ಬಹಳಷ್ಟು ಯೋಗ ಬಗ್ಗೆ ತಿಳ್ಕೊಬೇಕಂದ್ರೆ ಬಹಳಷ್ಟು ಇದೆ. ನಿಮಗೆ ಎಷ್ಟು ಬೇಕು ಇವಾಗ ಅಂದರೆ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗಬೇಕಂದ್ಯಪ್ಪ ಅಂದ್ರೆ ನೀವು ಪ್ರಾಣಾಯಾಮಗಳನ್ನ ಮತ್ತು ಧ್ಯಾನವನ್ನು ಮಾಡಬೇಕು. ಏನಿಲ್ಲ ಅಂದರೂ ದಿನಕ್ಕೆ 15 ಮಿನಿಟ್ಸ್ ಆದರೆ ಧ್ಯಾನ ಮಾಡಬೇಕು. ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು. ಯೋಗ ಮಾಡಬೇಕಾದ್ರೆ ನೀವು ಯೋಗ ಮಾಡೋಕಂತೀರಿ ಅಂದರೆ ಯೋಗದ ಬಗ್ಗೆನೇ ಅಷ್ಟೇ ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳು, ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡೋದು ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನಿಮಗೆ ಈ ಮೈಂಡ್ ಪವರ್ ಅಷ್ಟೇ ಇಂಪ್ರೂವ್ಮೆಂಟ್ ಆಗಬೇಕು. ನಿಮಗೆ ಬಾಡಿ ಸ್ಟ್ರೆಂತ್ ಆಟೋಮೆಟಿಕ್ ಬರ್ತಾ ಪ್ರಾಕ್ಟೀಸ್ ಮಾಡ್ತಾ ಆಸನಗಳು ಮಾಡೋದ್ರಿಂದ, ಗೊತ್ತಾಯ್ತಾ? ಮಹರ್ಷಿ ಅವರು ಹೇಳಿದಾರ 196 ಸೂತ್ರಗಳನ್ನ ಹೇಳಿದಾರೆ ಅವರು. ಅದ್ರೊಳಗೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂದ್ರೆ ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸ್ಬೇಕು. ಯೋಗದೊಳಗೆ ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿದ್ನಪ್ಪ ಅಂದ್ರೆ ನಿನ್ನ ಮುಂದ್ಗಡೆ ಕುಂತವ್ರು ನಿನಗೆ ಹಿಂದ್ಗಡೆ ಕುಂತವ್ರ ಬಗ್ಗೆನೇ ಅರಿವು ತಿಳ್ಕೊಬೋದು. ಈಗ ನೋಡ್ರಿ ಫೋನ್ಯಾಗೆಲ್ಲ ಹೇಳ್ಬೋದು, ಫೋನ್ಯಾಗ ತಿಳ್ಕೊಬೋದು ನೀನೊಂದ್ರ ಬಗ್ಗೆ ಅಂದ್ರಪ್ಪ ಅಂದ್ರೆ ನೀನು ನಿನ್ನಲ್ಲೇ ನೀನೈತಲ್ಲ ಮೈಂಡ್ ಅಂತಲ್ಲ ಒಂದೇ ಥರ ಕಾನ್ಸಂಟ್ರೇಟ್ ಇಟ್ಟಿದ್ಯಪ್ಪ ಅಂದ್ರೆ ಐತಲ್ಲ ಇನ್ನೊಬ್ಬರ ಬಗ್ಗೆ ಕುಂತಲ್ಲೇ ತಿಳ್ಕೊಬೋದು ನೀನು, ಗೊತ್ತಾಯ್ತಾ? ಯೋಗ ಮಾಡೋದ್ರಿಂದ ಅಷ್ಟು ಬೆನಿಫಿಟ್ಸ್ ಇದಾವೆ, ಭಾಳಷ್ಟು ಲಾಭಗಳಿದಾವೆ ಯೋಗ ಮಾಡೋದ್ರಿಂದ. ಇನ್ನೂ ಸಣ್ಣ ವಯಸ್ಸಿದೆ ನಿಮಗೆ, ಭಾಳಷ್ಟು ಯೋಗ ಪ್ರಾಕ್ಟೀಸ್ ಮಾಡಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟ ಹೋಗ್ಲಿಕ್ಕೆ ಭಾಳ ಚಾನ್ಸ್ ಇದಾವೆ. ಭಾಳಷ್ಟು ಅಪಾರ್ಚುನಿಟೀಸ್ಗಳು ಇದಾವೆ. ಮುಂದೆ ಇದಕ್ಕೆ ಆದಂಥ ಟೀಚರ್ಸ್ನು ಕೂಡ ಕರೀತಾರೆ. ಅದಕ್ಕೆ ಬಿಟ್ಟು ನಮ್ಮ ದೇಶದವರು ಬೇರೆ ದೇಶಕ್ಕೆ ಹೋಗಿ ಯೋಗವನ್ನು ಹೇಳ್ಕೊಡ್ತಾರೆ. ಅವರು ಯೋಗವನ್ನು ನಮ್ಮ ದೇಶದಿಂದ ಅಲ್ಲಿ ಹೋಗಿ ಪರಿಚಯ ಮಾಡ್ತಾರೆ. ಅವರು ಹೊರ ದೇಶದವರು ನಮ್ಮ ದೇಶಕ್ಕೆ ಬಂದು ಯೋಗವನ್ನು ಕಲಿತಾರೆ. ಅಂದರೆ ಯೋಗ ಹುಟ್ಟಿದ್ದೆ ನಮ್ಮ ದೇಶದಾಗ ಫಸ್ಟ್. ಯೋಗ ಫಸ್ಟ್ ಹುಟ್ಟಿದ್ದು ಭೂಮಿ ಮೇಲೆಲ್ಲ, ನೀರಿನಾಗ ಫಸ್ಟ್ ಯೋಗ ಮಾಡ್ತಿದ್ರಂತ. ಫಸ್ಟಿಗೆ ನೀರಿನಲ್ಲಿ ಯೋಗ, ಅದು ಹೆಂಗಪ್ಪ ಅಂದರೆ ಜಲ ಯೋಗ ಅಂತ ಮಾಡ್ತಿದ್ರಂತ. ಫಸ್ಟ್ ನೀರಿನಲ್ಲೇ ಯೋಗ ಹುಟ್ಟಿತ್ತು, ಆಮೇಲೆ ನೆಲದ ಮೇಲೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತ. ಇವಾಗ ನೀರಲ್ಲಿದೆ ಎಲ್ಲ ಬರಗಾಲ ಬಂದೋಗಿ, ಹೌದಿಲ್ಲ? ಅದರ ಸಲ ಇವಾಗ ನೆಲದ ಮೇಲೆಲ್ಲ ಮಾಡ್ತಿದ್ದಾರೆ ಯೋಗ. ನೀವು ಸಾತ್ವಿಕ ಆಹಾರ, ರಾಜಸಿಕ, ತಮಸಿಕ ಅಂತ. ಇದರೊಳಗೆ ಸಾತ್ವಿಕ ಆಹಾರನು ಭಾಳ ಸೇವಿಸ್ಬೇಕು ನೀವು. ಸಾತ್ವಿಕ ಆಹಾರ ಅಂದಪ್ಪ ಅಂದ್ರೆ ಫ್ರೆಶ್ ಆಗಿರೋ ಆಹಾರ ಸೇವಿಸ್ಬೇಕು. ಫ್ರೆಶ್ ಆಗಿರೋದಂದ್ರೆ ಗೋಬಿ ಪಾನಿಪುರಿ ಅಂತ ಅಂಥದ್ದಲ್ಲ, ಮನೆಯಲ್ಲೇ ಮಾಡಿರ್ಬೇಕು. ಅದನ್ನ ಜಂಕ್ ಫುಡ್ಸ್ ಎಲ್ಲ ತಿನ್ನಕ್ಕೆ ಹೋಗ್ಬಿಡೋದು. ಅದರಲ್ಲಿ ಗೊತ್ತಾಯ್ತಾ? ಒಂದು ಸ್ವಲ್ಪ ಡೈಲಿ ಬೆಳಗ್ಗೆ ಒಂದು ಸ್ವಲ್ಪ ಯೋಗವನ್ನು ಪ್ರಾಕ್ಟೀಸ್ ಮಾಡಿರಿ ಎಲ್ಲರೂ. ಆಮೇಲೆ ನಿಮ್ಮ ಮನೆಯವರು ಕೂಡ ಇವಾಗ ಮೊಣಕಾಲು ಅದು ಭಾಳ ತೊಂದರೆಗಳು, ಸುಮ್ಮನೆ ಹೋಗೋದು 100 ರೂಪಾಯಿ ಕೊಡೋದು, ಒಂದು ಇಂಜೆಕ್ಷನ್ ಮಾಡಿಸೋದು ಅದೆಲ್ಲ ಬಿಟ್ಟು ಮನೆಗೆ ಔಷಧಿ ಮಾಡ್ಕೋಬೇಕು, ಗೊತ್ತಾಯ್ತಾ? ಇಲ್ಲೇ ಯೋಗ ಮಾಡ್ತೀರಿ, ನೀವು ರೊಕ್ಕ ಕೊಟ್ಟು ಯಾಕೆ ಇದು ಮಾಡ್ತೀರಿ? ನಿಮ್ಮ ಮನೆಯಲ್ಲೇ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೇಳಿಕೊಡ್ಬೇಕು ಎಂಥ ಆಸನಗಳನ್ನು ಮಾಡಿದ್ರೆ ಯಾವಾಗ ಕಡಿಮೆ ಆಗುತ್ತಾ ಅಂದರೆ. ಬಟ್ಟು ಇವತ್ತು ಮಾಡಿ ನಾಳೆ ಕಡಿಮೆ ಆಗಿಲ್ಲ ಅಂತ ಬಿಡೋದಲ್ಲ, ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು. ದಿನದಿಂದ ದಿನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಕಡಿಮೆ ಆಗ್ತಾವೆ, ಗೊತ್ತಾಯ್ತಾ? ಈ ಗುಳಿಗೆ ಒಂದೇ ಹೊತ್ತು ತಗೊಂಡ್ರೆ ಯಾವ್ದಾರು ಕಡಿಮೆ ಆಗುತ್ತಾ? 3 ಹೊತ್ತು ತಗೋಬೇಕಿಲ್ಲ, 2 ಡೇಸ್ ಕಂಟಿನ್ಯೂ ಮಾಡಬೇಕು. ಅಂಕಾರ ನಿಮ್ಮ ಆರೋಗ್ಯ ಕಂಟ್ರೋಲಲ್ಲಿ ಇರುತ್ತೆ, ಗೊತ್ತಾಯ್ತಾ? ಆಮೇಲೆ ವಸ್ತ್ರ ದೌತಿ ಅಂತಂದು ಬರುತ್ತೆ. ವಸ್ತ್ರ ದೌತಿ ಅಂತಂದಪ್ಪ ಅಂದ್ರೆ ನೀವು 6 ಮೀಟರ್ ಬಟ್ಟೆ ಇರ್ತದೆ, 4 ಇಂಚ್ ಬಿಡುತ್ತಿರುತ್ತಾ, 6 ಮೀಟರ್ ಉದ್ದ ಇರುತ್ತೆ. ಆ ಬಟ್ಟೆನ ನುಂಗ್ಬೇಕು. ಅವೆಲ್ಲ ಇದು ಯೋಗದೊಳಗೆ ಬರ್ತಾವೆ. ಷಟ್ಕರ್ಮ, ಆಮೇಲೆ ಯೋಗದೊಳಗೆ 4 ಟೈಪ್ಸ್ ಇದಾವೆ. ಕರ್ಮ ಯೋಗ, ಭಕ್ತಿ ಯೋಗ, ರಾಜಯೋಗ ಅಂತ ಅವು 4 ಟೈಪ್ಸ್ ಇದಾವೆ. ಅವು ನಮ್ಮ ಭಕ್ತಿ ಯೋಗ ಅಂದಪ್ಪ ಅಂದ್ರೆ ಯೋಗ ಮಾಡೋಕಂದ್ರೆ ಕರೆಕ್ಟಾಗಿ ಭಕ್ತಿಯಿಂದನೇ ಮಾಡಬೇಕು. ಅದನ್ನ ಕರೆಕ್ಟಾಗಿ ಯಾವುದ್ಯಾವುದೋ ಚಿಂತೆ ಮಾಡ್ಕೊಂತ ಯೋಗ ಮಾಡೋದಲ್ಲ. ಆ ಥರ ಮಾಡೋದ್ರಿಂದ ಯೋಗ ಏನು ನಿಮ್ಮ ಬಾಡಿ ಒಳಗೆ ಇಂಪ್ರೂವ್ಮೆಂಟ್ ಆಗಲ್ಲ, ನೀವು ಇನ್ನೊಬ್ಬರಿಗೆ ಹೇಳೋಕ್ಕೂ ಆಗಲ್ಲ, ಗೊತ್ತಾಯ್ತಾ? ಯೋಗದಲ್ಲಿ ಭಾಳ ಅಪರ್ಚುನಿಟೀಸ್ ಇದಾವೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಯೋಗನೇ ಮಾಡಿರಿ.
ವೃಕ್ಷಾಸನ ಗೊತ್ತಲ್ಲ ನಿಮಗೆ? ಯಾರಿಗೆ ಗೊತ್ತೇಳ? ಏ ಅಲ್ಲ, ವೃಕ್ಷಾಸನ ಅಂದ್ರೆ ವೃಕ್ಷ ಅಂದ್ರೆ ಮರ ಗೊತ್ತಾ? ನಿಮ್ ಸರ್ ಒಂಟಿ ಗಾಲಿ ಮೇಲೆ ನಿಂದಿರ್ತಾರ, ನಿಂದಿರ್ಸಾರ ಯಾರನ್ನ? ಅಲ್ಲಿ ಕೂಡ ಸ್ಟ್ರೆಂತ್ ಬೇಕು. ಮುಂದೆ ವಯಸ್ಸಾದಂಗ ನಡೆಯಕ್ ಬೇಕಿಲ್ಲ ನಿಮಗೆ. 30 ವಯಸ್ಸು ಮನೆ ಕುಂದಿರ್ತೀರ, ಸ್ಟ್ರೆಂತ್ ಬೇಕು, ನಡೆಯಕ್ ಬೇಕು. ನೋಡಿ ಇವಾಗ ಅಪೋಸಿಟ್ ಲೆಗ್ ನಿಂತು ಕಾಯಿಸಿ ಒಂದ್ ಕಡೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಕರೆಕ್ಟ್ ಆಗಿ ನಿಂತ್ಕೊಳ್ಳಿ. ಇದು ಮಾಡೋದ್ರಿಂದ ಯಾರು ಕುಳ್ಳುಕಿದ್ರೆ ಅವ್ರು ಹೈಟ್ ಆಗ್ತೀರಿ, ಬೆಳವಣಿಗೆಗಳು ಜಾಸ್ತಿ ಆಗುತ್ತಾ, ಗೊತ್ತಾಯ್ತಾ? ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ. ಸರಿ, ಉಸಿರನ್ನು ಬಿಡುತ್ತಾ, ರಿಲ್ಯಾಕ್ಸ್. ಓಕೆ, ರಿಲ್ಯಾಕ್ಸ್. ಒಂದು ಇಮೇಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನಿಮ್ಮ 2 ಕಾಲುಗಳು ನಿಮ್ಮ ಬೆರಳುಗಳ ಮೇಲೆ ಬ್ಯಾಲೆನ್ಸ್ ಇರಬೇಕು. ಇದು ಮಾಡೋದ್ರಿಂದ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಯಾರು ಕುಳ್ಳುಕಿದ್ರೆ ಅವ್ರು ಹೈಟ್ ಆಗ್ತಿರೋದ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಉಸಿರಾಟದ ಕಡೆ ಗಮನ ಇರಿ. ಉಸಿರು ಯಾರು ಬಿಗಿ ಹಿಡಿಯಕ್ಕೆ ಹೋಗ್ಬೇಡ್ರಿ. ಉಸಿರು ಬಿಗಿ ಹಿಡಿಯಕ್ಕೆ ಹೋಗ್ಬೇಡ್ರಿ. ಒಂದು ವಸ್ತುವಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅಂಕಾರ ನೀವು ಬ್ಯಾಲೆನ್ಸ್ ಸಿಗುತ್ತಾ. ಉಸಿರನ್ನು ಬಿಡುತ್ತಾ 2 ಕೈಗಳನ್ನ ಡೌನ್ ಮಾಡಿ ಇಳಿಸಿ, ಕೆಳಗಡೆ ಇಳಿಸಿ. ಓಕೆ, ಇದು ಯಾವ ಆಸನ ಇದೆ? ಯಾವ್ಯಾವ ಮಾಡಿದ್ರು ಹೇಳಿ ನಾವು ಇವಾಗ? ರೈಟ್. ಇವಾಗ ಕುಂತ್ಕೊಂಡು ಮಾಡೋ ಮುಂದೆ 2 ಆಸನಗಳು. ಓಕೆನಾ? ಮುಂದೆ ನೋಡ ಹೆಂಗ್ ಕುಂದಿರ್ಸಿ. ಬೆನ್ ಸ್ಟ್ರೇಟ್ ಇರಬೇಕು. 2 ಕೈಗಳನ್ನ ಉಸಿರು ತೆಗೆದುಕೊಳ್ತಾ 2 ಕೈಗಳನ್ನ ಮೇಲೆ ಎತ್ತಿ. 2 ಕೈಗಳನ್ನ ಮೇಲೆ ಎತ್ತಿ ಉಸಿರನ್ನು ತೆಗೆದುಕೊಳ್ತಾ 2 ಕೈಗಳು ಎಷ್ಟಿರ್ಬೇಕು? ಓಕೆನಾ? ಉಸಿರನ್ನು ತೆಗೆದುಕೊಂಡ್ರಿಲ್ಲ, ಉಸಿರು ಬಿಡುತ್ತಾ ನಿಮ್ಮ ಕಾಲಿನ ಎಬ್ಬಟ್ಟು ಹಿಡಿಯೋ ಟ್ರೈ ಮಾಡಿ. ಎಬ್ಬಟ್ಟು ಅಷ್ಟೇ ಇಡ್ರಿ, ಯಾರಿಂದ ಆಗತ್ತೆ ಎಬ್ಬಟ್ಟು ಅಷ್ಟೇ ಇಡ್ರಿ. ಉಸಿರು ಬಿಡುತ್ತಾ ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ಹಚ್ಚಬೇಕು. ಇದು ಆಸನದ ಹೆಸರು ಪಶ್ಚಿಮೋತ್ತಾನಾಸನ. ಗೊತ್ತಾಯ್ತಾ? ಪಶ್ಚಿಮೋತ್ತಾನಾಸನ. ಇದು ಕಾಂಪಿಟೇಷನ್ಗೆ ಇರುತ್ತದೆ ನಿಮಗೆ. ರಾಷ್ಟ್ರೀಯ ಮಟ್ಟಕ್ಕ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಿರಲ್ಲ, ಈ ಆಸನ ಕಂಪಲ್ಸರಿ ಮಾಡಲೇಬೇಕು ನೀವು ಅಲ್ಲಿ. ಗೊತ್ತಾಯ್ತಾ? ಈ ಆಸನ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಇದಾವೆ. ನಿಮ್ಮ ಕುಂಡಲಿನಿ ಅವೇಕನ ಆಗುತ್ತೆ, ನಿಮ್ಗೆ ಡೈಜೆಷನ್ ಪವರ್ ಜಾಸ್ತಿ ಮಾಡುತ್ತಾ. ಗ್ಯಾಸ್ಟ್ರಿಕ್ ಅಂತಾರಲ್ಲ ಅದು ಎಲ್ಲ ಇದಾಗುತ್ತೆ. ನಿಮ್ಮ ಆಮೇಲೆ ಬೊಜ್ಜು ಜಾಸ್ತಿ ಇರುತ್ತಂತಾರಲ್ಲ, ಆ ಆಸನ ಮಾಡೋದ್ರಿಂದ ಇದೆಲ್ಲ ಹೋಗುತ್ತೆ. ಬೊಜ್ಜು ಈಗ ಮುಂದಕ್ಕೆ ಬಾಗ್ತಿರಲ್ಲ, ನಿಮ್ಮ ಹೊಟ್ಟೆಯ ಭಾಗದ ಮೇಲೆ ಪ್ರೆಷರ್ ಬೀಳುತ್ತೆ. ಒತ್ತಡ ಬಿದ್ದಾಗ ಬೊಜ್ಜು ಆಟೋಮೆಟಿಕ್ ಕರಗಿಬಿಡುತ್ತೆ, ಹೊಟ್ಟೆ ಭಾಗದಲ್ಲಿರೋ ಬೊಜ್ಜು. ಓಕೆ, ಈ ಆಸನ ನಿಂದಿರ್ಬೇಕು. 1 2 3. ಯಾರು ಹಣಿಗೆ ಹೆಚ್ಚಿರಿ ಮೊಣಕಾಲು ಯಾರು ಟಚ್ ಮಾಡಿಲ್ಲಲ್ಲ, ಯಾರು ಎತ್ತಬಾರ್ದು ಅವ್ನು ಮೊಣಕಾಲು ಹಚ್ಚ. ಅವ್ನು ಹಚ್ತ ನೋಡು. ಎಡಗಾಲು ಯಾವ ಥರ ಫೋಲ್ಡ್ ಮಾಡೋಕಂದ್ರೆ ಈ ಥರ ಫೋಲ್ಡ್ ಮಾಡೋ. ಬಲಗಾಲ ಅಲ್ಲೇ ಇರ್ಬೇಕು. ಎಡಗಾಲ ಅಂತ ಅಷ್ಟೇ ಹೇಳಿ ನಾನು. ಓಕೆನಾ? 2 ಕೈಗಳು ತೊಡೆಯ ಪಕ್ಕದಲ್ಲಿ ಇರಲಿ. ತಡಿ. ನಿಮ್ಮ ಬಲಗೈಯನ್ನು ಮೇಲೆತ್ತಿ. ಬಲಗೈ ಅಪ್ಪಿ, ಬಲಗೈ. ನಿಮ್ಮ ಎಡಗೈ ಹಿಂದೆ. ಎಡಗೈ ಮೇಲೆ ಎತ್ತಬೇಕು. ಎಡಗೈ ಮೇಲೆತ್ತಿ ಸ್ವಲ್ಪ ಬಲಗಡೆ ಟರ್ನ್ ಆಗಿ ಎಡಗೈ ಮೊಣಕಾಲನ್ನು ಹಿಡಿಬೇಕು ನೀವು. ಉಸಿರಾಟದ ಕಡೆ ಗಮನ ಇರಬೇಕು. ಉಸಿರನ್ನು ಬಿಗಿ ಹಿಡಿಬೇಡ್ರಿ. ಯಾರ ಹಿಂದ್ಗಡೆ ನೋಡ್ಬೇಕು, ನಿಮ್ ಗೇಟ್ ಸಾಲಿ ಗೇಟ್. ಇದು ಮಾಡುತ್ತಾ ನಿಮ್ಮ ಬಲಗೈಯನ್ನು ನೆಲಕ್ಕೆ ಇಟ್ಟಿರ್ತೀರಲ್ಲ, ಅದನ್ನ ಹಿಂದ್ಗಡೆ ಕಟ್ಟಬೇಕು. ಇನ್ನು ಅಡ್ವಾನ್ಸ್ ಲೆವೆಲ್.